ಅಬ್ಬಾ, ಈ ಸುಡುಬೇಸಿಗೆ ಬಿಸಿಲು ಎಲ್ಲರಿಗೂ ನಿಂಬೆ ನೀರು ಕುಡಿದು ಸಾಕಾಗಿರುತ್ತೆ ಅಲ್ವಾ? ಹಾಗಾದ್ರೆ ದೇಹವನ್ನ ನೈಸರ್ಗಿಕವಾಗಿ ತಂಪಾಗಿಡೋಕೆ ಒಂದು ಹಳೆಯ ಆದರೆ ತುಂಬಾನೇ ಪರಿಣಾಮಕಾರಿಯಾದ ರಹಸ್ಯವನ್ನ ಇವತ್ತು ತಿಳ್ಕೊಳ್ಳೋಣ. ಹೌದಲ್ವಾ? ಎಷ್ಟೇ ಪ್ರಯತ್ನ ಮಾಡಿದ್ರೂ ಈ ಬೇಸಿಗೆಯ ಶಾಖ ನಮ್ಮ ಶಕ್ತಿನೆಲ್ಲ ಹೀರ್ಬಿಡುತ್ತೆ. ಆದರೆ ನಾವು ಸಾಮಾನ್ಯವಾಗಿ ಬಳಸೋ ಉಪಾಯಗಳಿಗಿಂತ ಒಂದು ಉತ್ತಮವಾದ, ಅದ್ಭುತವಾದ ನೈಸರ್ಗಿಕ ಪರಿಹಾರ ಇದೆ. ನೋಡಿ, ಎಸಿ ಅಂದ್ರೆ ಸ್ವಲ್ಪ ಹೊತ್ತು ತಂಪಾಗಿರುತ್ತೆ ಅಷ್ಟೇ. ತಂಪು ಪಾನೀಯಗಳ ಕಥೆಯಂತೂ ಬೇಡ, ಅವು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಆದರೆ ಇವೆಲ್ಲವನ್ನು ಮೀರಿಸುವ ಒಂದು ಪ್ರಾಚೀನ ರಹಸ್ಯವಿದೆ. ಅದರ ಹೆಸರು ಗೋಂದ್ ಕಥೀರ. ಇದಕ್ಕೆ ಟ್ರ್ಯಾಗಕಾಂತ್ ಗಮ್ ಅಂತನೂ ಹೇಳ್ತಾರೆ. ಹಾಗಾದ್ರೆ ಈ ಗೋಂದ್ ಕತೀರ ಅನ್ನೋ ಮಾಂತ್ರಿಕ ವಸ್ತು ಅಂದ್ರೆ ನಿಜವಾಗ್ಲೂ ಏನು? ಬನ್ನಿ ಇದರ ಹಿಂದಿರೋ ರಹಸ್ಯವನ್ನ ನೋಡೋಣ. ಸರಳವಾಗಿ ಹೇಳೋದಾದ್ರೆ, ಗೋಂದ್ ಕತೀರ ಅನ್ನೋದು ನೈಸರ್ಗಿಕವಾಗಿ ಸಿಗೋ ಒಂದು ಅಂಟು ಅಂದ್ರೆ ಗಮ್. ಇದನ್ನ ಟ್ರ್ಯಾಗಕಾಂತ್ ಗಮ್ ಅಂತಾನೂ ಕರೀತಾರೆ. ಇದು ಕೆಲವು ವಿಶೇಷವಾದ ಗಿಡಗಳ ಕಾಂಡದಿಂದ ಸಿಗುವ ರಸದಿಂದ ತಯಾರಾಗುತ್ತೆ. ಇದ್ರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದು ಕೇವಲ ಒಂದು ಅಜ್ಜಿಮದ್ದು ಅಷ್ಟೇ ಅಲ್ಲ. ಸಾವಿರಾರು ವರ್ಷಗಳ ಇತಿಹಾಸ ಇರೋ ನಮ್ಮ ಆಯುರ್ವೇದದಿಂದ ಹಿಡಿದು ಇವತ್ತಿನ ಮಾಡರ್ನ್ ಸೈನ್ಸ್ವರೆಗೂ ಎರಡೂ ಕೂಡ ಇದರ ಅದ್ಭುತವಾದ ಆರೋಗ್ಯ ಗುಣಗಳನ್ನ ಒಪ್ಕೊಂಡಿವೆ. ಇದರಲ್ಲೊಂದು ಮ್ಯಾಜಿಕ್ ಇದೆ. ಏನಂದ್ರೆ, ಈ ಒಣ ಅಂಟನ್ನ ನೀರಲ್ಲಿ ಹಾಕಿದ್ರೆ ಸಾಕು, ಅದು ತನ್ನ ತೂಕಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ನೀರನ್ನ ಹೀರ್ಕೊಂಡು ದೊಡ್ಡದಾಗಿ ಉಬ್ಬಿಕೊಳ್ಳುತ್ತೆ. ನೋಡಕ್ಕೆ ಒಂದು ಮೃದುವಾದ ಜೆಲ್ಲಿ ಥರ ಆಗ್ಬಿಡುತ್ತೆ. ಇದರ ಬಹುತೇಕ ಪ್ರಯೋಜನಗಳಿಗೆ ಇದೇ ಗುಣ ಕಾರಣ. ಆದ್ರೆ ದೇಹವನ್ನ ತಂಪಾಗಿಡೋದು ಇದರ ಕೇವಲ ಒಂದು ಗುಣ ಅಷ್ಟೇ. ಇದರ ನಿಜವಾದ ಶಕ್ತಿ ಇರೋದು ಬೇರೆ ಆರೋಗ್ಯಕರ ಪ್ರಯೋಜನಗಳಲ್ಲಿ. ಹಾಗಾದರೆ ಅವು ಯಾವುವು ಅಂತೆ ನೋಡೋಣ ಬನ್ನಿ. ಮೊದಲನೇದಾಗಿ, ಇದು ದೇಹವನ್ನ ಅದ್ಭುತವಾಗಿ ಹೈಡ್ರೇಟ್ ಮಾಡುತ್ತೆ, ಅಂದ್ರೆ ನೀರಿನಂಶವನ್ನ ಕಾಪಾಡುತ್ತೆ. ಇನ್ನೂ ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಮಲಬದ್ಧತೆಯಂತಹ ಸಮಸ್ಯೆಗಳನ್ನ ದೂರ ಮಾಡುತ್ತೆ. ಅಷ್ಟೇ ಅಲ್ಲ, ಚರ್ಮದ ಆರೋಗ್ಯಕ್ಕೂ ಇದು ತುಂಬಾನೇ ಸಹಾಯ ಮಾಡುತ್ತೆ. ಇಷ್ಟೇನಾ? ಇಲ್ಲ, ತೂಕ ಇಳಿಸ್ಬೇಕು ಅನ್ಕೊಂಡಿರೋರ್ಗೆ ಇದು ಸಹಾಯ ಮಾಡುತ್ತಾ ಏನಂತೀರಾ? ಖಂಡಿತವಾಗಿಯೂ. ಇದರಲ್ಲಿರೋ ಫೈಬರ್ ಇದೆಯಲ್ಲ, ಅದು ಹೊಟ್ಟೆ ತುಂಬಿದ ಹಾಗೆ ಒಂದು ಫೀಲ್ ಕೊಡುತ್ತೆ. ಇದರಿಂದ ಪದೇ ಪದೇ ಹಸಿವಾಗೋದು ಕಮ್ಮಿಯಾಗಿ ನಾವು ತಿನ್ನೋ ಕ್ಯಾಲರಿಗಳ ಪ್ರಮಾಣನೂ ಕಮ್ಮಿಯಾಗುತ್ತೆ. ಹೀಗಾಗಿ ತೂಕ ನಿರ್ವಹಣೆಗೆ ಇದು ಹೆಲ್ಪ್ ಆಗುತ್ತೆ. ಓಕೆ, ಇಷ್ಟೆಲ್ಲಾ ಪ್ರಯೋಜನ ಇದೆ ಸರಿ, ಆದ್ರೆ ಇದನ್ನ ಬಳಸೋದು ಹೇಗೆ ಅಂತ ಯೋಚನೆ ಬರ್ತಿದ್ಯಾ? ಬನ್ನಿ, ಅದನ್ನ ತಯಾರಿಸೋ ಸರಳ ಮತ್ತು ಸೇಫ್ ಆದ ವಿಧಾನವನ್ನ ನೋಡೋಣ. ಇದನ್ನ ಮಾಡೋದು ತುಂಬಾನೇ ಸುಲಭ. ಒಂದು ಟೀ ಚಮಚ ಅಂದ್ರೆ ಸುಮಾರು 5 ಗ್ರಾಂನಷ್ಟು ಗೋಂದ್ ಕತೀರ ತಗೊಳ್ಳಿ. ಅದನ್ನ ರಾತ್ರಿಯಿಡೀ ಒಂದು ಬಟ್ಲು ನೀರ್ಲಿ ನೆನೆಸಿಡಿ. ಬೆಳಿಗ್ಗೆ ನೋಡ್ದಾಗ ಅದು ಊದ್ಕೊಂಡು ಜೆಲ್ಲಿ ಥರ ಆಗಿರುತ್ತೆ. ಅದನ್ನ ಹಾಲು, ನಿಂಬೆ ನೀರು ಇಲ್ಲ ಶರ್ಬತ್ ಯಾವುದ್ರಲ್ಲಾದ್ರೂ ಮಿಕ್ಸ್ ಮಾಡಿ ಕುಡಿಬೋದು. ಆದ್ರೆ ಒಂದು ನಿಮಿಷ, ಇದನ್ ಬಳಸೋಕ್ಕೂ ಮುಂಚೆ ಎಲ್ರೂ ತಪ್ಪದೇ ಪಾಲಿಸಲೇಬೇಕಾದ ಒಂದು ಬಹಳ ಮುಖ್ಯವಾದ ಸೇಫ್ಟಿ ಟಿಪ್ ಇದೆ. ದಯವಿಟ್ಟು ಇದನ್ನು ಸ್ವಲ್ಪ ಗಮನವಿಟ್ಟು ಕೇಳಿ. ಅದೇನಂದ್ರೆ, ಗೋಂದ್ ಕತೀರವನ್ನ ಸರಿಯಾಗಿ ನೆನ್ಸದೆ ಅಥವಾ ತುಂಬಾ ಕಡಿಮೆ ನೀರಿನ ಜೊತೆ ಯಾವತ್ತೂ ಸೇವಿಸಲೇಬಾರದು. ಹಾಗೇನಾದ್ರೂ ಮಾಡಿದ್ರೆ ಹೊಟ್ಟೆಲಿ ಗಂಭೀರ ಸಮಸ್ಯೆಗಳು ಆಗೋ ಚಾನ್ಸ್ ಇರುತ್ತೆ. ಅಷ್ಟೇ ಅಲ್ಲ, ಇದನ್ನ ಸೇವಿಸಿದ ಮೇಲೆ ಕೂಡ ದಿನಪೂರ್ತಿ ಆಗಾಗ ಸ್ವಲ್ಪ ಸ್ವಲ್ಪ ನೀರು ಕುಡಿತಾನೇ ಇರಬೇಕು. ಇದು ದೇಹದಲ್ಲಿ ನೀರಿನಂಶವನ್ನ ಸರಿಯಾಗಿ ಮೇಂಟೈನ್ ಮಾಡೋಕೆ ಸಹಾಯ ಮಾಡುತ್ತೆ. ಕೊನೆಯದಾಗಿ ಒಂದು ಚಿಕ್ಕ ಸಲಹೆ. ಅಂಗಡಿಲಿ ಬೇರೆ ಬೇರೆ ಥರದ ಗೋಂದ್ಗಳು ಸಿಗ್ತವೆ. ಅದಕ್ಕೆ ಇದನ್ನ ಖರೀದಿ ಮಾಡುವಾಗ ಪೂರ್ತಿ ಹೆಸರು ಗೋಂದ್ ಕತೀರ ಅಂದನೆ ಹೇಳಿ ಕೇಳಿ. ಆಗ ಮಾತ್ರ ಸರಿಯಾದ ಪ್ರಾಡಕ್ಟ್ ಸಿಗೋದು. ಈ ಗೋಂದ್ ಕತೀರ ತರಾನೇ ನಮ್ಮ ಗಮನಕ್ಕೆ ಬಾರದಿರುವ ಇನ್ನೂ ಎಷ್ಟೊಂದು ಶಕ್ತಿಶಾಲಿ ನೈಸರ್ಗಿಕ ಪರಿಹಾರಗಳು ನಮ್ಮ ಸುತ್ತಮುತ್ತ ಇರ್ಬೋದಲ್ವಾ? ಈ ಮಾಹಿತಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಬೇರೆಯವ್ರ ಜೊತೆ ಶೇರ್ ಮಾಡಿ ಮತ್ತು ಇದೇ ಥರದ ಹೆಚ್ಚಿನ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.